ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ರಾಗಿ ಗಂಜಿಯಿಂದ. ನನ್ನ ಹಸ್ಬೆಂಡ್ ರಾಗಿ ಗಂಜಿ ಮಾಡಿಕೊಟ್ರು. ಇದು ಹಾಲು ಹಾಕಿ ಮಾಡಿಕೊಟ್ಟಿರೋ ಅಂಥ ರಾಗಿ ಗಂಜಿ ಸೂಪರ್ ಟೇಸ್ಟಿಯಾಗಿತ್ತು ಆ್ಯಂಡ್ ಹೆಲ್ದಿ ಕೂಡ. ಸೊ ಗಂಜಿ ತಿಂದು ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನನ್ನ ಹಸ್ಬೆಂಡ್ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹಾಗೆ ಒಂದು ಪಾರ್ಸೆಲ್ ಬಂತು ಫ್ಲಿಪ್ಕಾರ್ಟಿಂದ. ಏನು ಅಂತಂದರೆ ಅದು ಡೈಪರು. ನಾನು ಡೈಪರ್ ಏನಕ್ಕೆ ತೊಗೊತೀನಿ, ಕ್ಲಾತ್ ಡೈಪರ್ ಯಾಕೆ ಯೂಸ್ ಮಾಡಲ್ಲ ಅನ್ನೋದ್ರ ಬಗ್ಗೆ ನೆಕ್ಸ್ಟಲ್ಲಿ ಒಂದು ವಿಡಿಯೋ ಶೋ ಮಾಡ್ತೀನಿ. ಆ್ಯಂಡ್ ಇದು ಪಾನಿಪುರಿ ತಂದಿದ್ರು ನನ್ನ ಹಸ್ಬೆಂಡು. ಸೊ ನನ್ನ ದೊಡ್ಡ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಪಾನಿಪುರಿ ಅಂದರೆ ಮಸಾಲೆ ಪುರಿ ರೆಡಿ ಮಾಡಿಕೊಟ್ಟೆ. ಅವರು ಅಲ್ಲಿ ತಿನ್ನೋ ಬದಲು ಮನೆಗೆ ತೊಗೊಂಬಂದರು, ಯಾಕಂದರೆ ಪಾಪು ಮನೇಲಿ ಇದ್ರಲ್ಲ ದೊಡ್ಡವರು. ಹಾಗಾಗಿ ತುಂಬ ಚೆನ್ನಾಗಿ ಇಲ್ಲಿ ಒಂದು ಏರಿಯಾದಲ್ಲಿ ಸಿಗುತ್ತೆ ಕಟ್ಕೆನಹಳ್ಳಿ ಅಂತ. ಸೊ ಅಲ್ಲಿಂದ ತೊಗೊಂಬರ್ತಾರೆ. ಆ್ಯಂಡ್ ಪಾಪುಗೆ ನಾವು ಇತ್ತೀಚೆಗೆ ಈ ಥರ ಸೀರೆಯಲ್ಲಿ ಜೋಕಾಲಿ ಥರ ಮಾಡಿ ಹಾಕ್ತಾಯಿದ್ದೀವಿ. ಅದ್ರಲ್ಲಿ ಚೆನ್ನಾಗಿ ಆರಾಮಾಗಿ ಮಲಗ್ತಾರೆ ನಮ್ಮ ಪಾಪು. ಹಾಗಾಗಿ ಸೀರೆನ ಹಾಕ್ಬಿಟ್ಟು ಮಲಗಿಸಿದ್ದೀವಿ. ಜಾಸ್ತಿ ಅಳಬೇಕಾದ್ರೆ ಅಥವಾ ಜಾಸ್ತಿ ಕ್ರ್ಯಾಂಕಿ ಆಗಬೇಕಾದ್ರೆ ಈ ಥರ ಹಿಂಗೆ ಜೋಲ್ಗೆ ಅದು ಏನಂತ ಹೇಳ್ತೀವಿ ಅದರಲ್ಲಿ ಮಲಗಿಸಿದ್ರೆ ಆರಾಮಾಗಿ ಮಲಗಿರ್ತಾರೆ, ಟಚ್ ವುಡ್. ಆ್ಯಂಡ್ ನನ್ನ ಹಸ್ಬೆಂಡ್ ಈ ಥರ ಒಂದೆರಡು ಪ್ಯಾಂಟ್ ತಂದು ಕೊಟ್ಟರು, ಹೊರಗಡೆ ಹೋಗಿದ್ರು ಅಂತ. ಪಾನಿಪುರಿ ತೊಗೊಂಡು ಇದನ್ನು ಪ್ಯಾಂಟ್ನ ತೊಗೊಂಡು ಬಂದಿದ್ರು. ಹಾಗೆ ಇದ್ರ ಜೊತೆಯಲ್ಲಿ ನಾನು ಇತ್ತೀಚೆಗೆ ಬಾಲ್ಕನಿ ಗಾರ್ಡನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಮತ್ತು ಮುಂಚೆನೂ ಇಂಟ್ರೆಸ್ಟ್ ಇತ್ತು, ಮುಂಚೆನೂ ಮಾಡ್ತಾಯಿದ್ದೆ. ಸೊ ಪ್ರೆಗ್ನೆನ್ಸಿಲೆಲ್ಲ ಬಿಟ್ಬಿಟ್ಟಿದ್ದೆ, ಮತ್ತು ಬಾಣಂತನ ನಡೀತಿರೋದ್ರಿಂದ ಅಷ್ಟೊಂದೇನು ಇನ್ವಾಲ್ವ್ ಆಗಿರಲಿಲ್ಲ. ಸೊ ಕೋಕೋ ಪೀಟ್, ವರ್ಮಿ ಕಂಪೋಸ್ಟ್ ಮತ್ತು ನೀಮ್ ಕೇಕ್ ಮತ್ತು ಮಸ್ಟರ್ಡ್ ಕೇಕ್ ತಂದಿದ್ದಾರೆ ಹೋಗಿ. ಇಲ್ಲೇ ಯಲಹಂಕದಲ್ಲಿ ಒಂದು ಶಾಪಲ್ಲಿ ಸಿಗುತ್ತೆ. ಇದನ್ನೆಲ್ಲ ಹಾಕಬೇಕಾಗಿತ್ತು ಪಾಟ್ಸ್ಗೆ. ತುಂಬ ದಿನದಿಂದ ರೀಪೋರ್ಟ್ ಮಾಡಿಲ್ಲ, ತುಂಬ ದಿನ ಅಂದರೆ ಒಂದು 2 ವರ್ಷದಿಂದ ರೀಪೋರ್ಟ್ ಮಾಡಿಲ್ಲ ಎಷ್ಟೊಂದು ಪ್ಲಾಂಟ್ಸು. ಹಾಗಾಗಿ ಅದನ್ನೆಲ್ಲ ರೀಪೋರ್ಟ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡ್ತಾ ಅದನ್ನು ಪಾಟ್ಗೆ ತುಂಬೋದಕ್ಕೆ ಅಂತ ಇಟ್ಟಿದ್ದೀವಿ. ಈಗ ಸಮ್ಮರ್ ಆಗಿರೋದ್ರಿಂದ ರೀಪೋರ್ಟಿಂಗ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ತುಂಬ ಗಿಡಗಳನ್ನೂ ಕೂಡ ನಾವು ಹಾಕ್ಬೋದು. ಹಾಗೆ ನಾಳೆಗೆ ಅಂತ ದೋಸೆಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟಿಟ್ಟಿದ್ದೀನಿ. ಇಲ್ಲಿ 2 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು ಸ್ವಲ್ಪ ಸಾಬುದಾನ ಹಾಕಿದ್ದೀನಿ. ಎರಡನ್ನೂ ನಾನು ಸಪ್ರೇಟ್ ನೆನೆಸಿದ್ದೀನಿ. ಅಂದರೆ ಅಕ್ಕಿ ಸಾಬುದಾನ ಒಂದು ಬಟ್ಲಲ್ಲಿ ಮತ್ತು ಉದ್ದಿನಬೇಳೆ, ತೊಗರಿಬೇಳೆ ಮತ್ತು ಮೆಂತ್ಯ ಒಂದು ಬಟ್ಲಲ್ಲಿ ನೆನೆಸಿದ್ದೀನಿ. ನಾವು 4 ಜನ ಇರೋದು, ಅದರಲ್ಲಿ 3 ಜನನೇ ಅಲ್ವಾ ತಿನ್ನೋದು. ಚಿಕ್ಕ ಪಾಪು ಇನ್ನೂ ಚಿಕ್ಕವರು, ಅವ್ರಿಗೆ ದೋಸೆ ಎಲ್ಲ ಕೂಡ ಅಲ್ಲ, ಇನ್ನೂ 2 ತಿಂಗಳಲ್ವ. ಹಾಗಾಗಿ ನಮಗೆ ಸಾಕಾಗುತ್ತೆ ಕ್ವಾಂಟಿಟಿ. ಆ್ಯಂಡ್ ಇದನ್ನು ಒಂದು ಪ್ರೋ ಟಿಪ್ ಏನು ಅಂತಂದರೆ, ಅಕ್ಕಿ ನೆನೆಸಿದಾಗ ನೀವು ಈರುಳ್ಳಿ ಹಾಕಿದ್ರೆ ಈ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಲ್ಲಿ ಬರುವಂಥ ಸ್ಮೆಲ್ ಬರುತ್ತಲ್ಲ ಮಸಾಲೆ ದೋಸೆ ಮಾಡಿದಾಗ, ಆ ಥರ ಸ್ಮೆಲ್ ಮತ್ತು ಟೇಸ್ಟ್ ಕೊಡುತ್ತೆ ನಿಮಗೆ. ಇದನ್ನೆಲ್ಲ ನೆನೆಸಿ ಆಲ್ಮೋಸ್ಟ್ ಒಂದು 8 ಅವರ್ ನೆನೆಸ್ಬೋದು. ನಾನು ಬೆಳಗ್ಗೆನೇ ನೆನೆಸ್ತಾ ಇದ್ದೀನಿ, ಯಾಕಂದರೆ ರಾತ್ರಿ ನೆನೆಸೋದು ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ನೆನೆಸಿದೆ. ನನ್ನ ಮಗಳು ದೋಸೆ ಅಂತ ಕೇಳ್ತಾಯಿದ್ರು. ಹೊರಗಡೆಯಿಂದ ನಾವು ತೊಗೊಂಬರ್ಬೋದು ಒಂದು ಅರ್ಧ ಕೆಜಿ 1 ಕೆಜಿದು ಪ್ಯಾಕೆಟು. ಬಟ್ ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದಿದ್ದರಿಂದ ನಾನು ಮನೆಯಲ್ಲೇ ಮಾಡಿದೆ. ಸೊ ನಾನು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದು ಸತಿ ಮನೇಲಿ ಮಾಡ್ತಿದ್ದೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಇದಕ್ಕೆ ಸೋಡಾ ಅಥವಾ ಈನೋ ಪೌಡರ್ ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬಿಸಿ ಹಬೆ ಎಲ್ಲ ಇರುತ್ತಲ್ಲ, ಅದರಿಂದನೇ ಅದು ಹುಳಿ ಅಥವಾ ಅದು ಊದ್ಕೊಂಡು ಬರುತ್ತೆ. ಇದು ಕೂಡ ಒಂದು 2-3 ಅವರಲ್ಲಿ ಇಟ್ಟಿದ ತಕ್ಷಣವೇ ಅದು ಹುಳಿ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ರುಬ್ಬಿ ಇಲ್ಲಿ ಇಟ್ಟಿರೋದು 3 ಅವರ್ ಅಷ್ಟೇ ಆಗಿರೋದು. ಆಲ್ರೆಡಿ ಅದು ಈ ಥರ ಹುಳಿ ಬಂದುಬಿಟ್ಟಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಬಿಸಿಲು ಬೀಳೋ ಕಡೆ ಇಟ್ಟಿದ್ದೆ, ಹಾಗಾಗಿ ಈ ಥರ ಊದ್ಕೊಂಡು ಬಂದಿದೆ. ಅದು ದೋಸೆ ಹಾಕ್ದಾಗ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೆ ದೋಸೆ ಎಲ್ಲರಿಗೂ ಇಷ್ಟ. ಎಲ್ಲರಿಗಿಂತ ನಮ್ಮ ದೊಡ್ಡ ಮಗಳಿಗೆ ತುಂಬ ಜಾಸ್ತಿ ಇಷ್ಟ. ಅವ್ರು ಆರ್ಡರ್ ಕೊಟ್ಟಿರೋದಕ್ಕೆ ಇದನ್ನು ಮಾಡಿದ್ದೀನಿ ದೋಸೆ ಮಾಡಬೇಕಾದ್ರೆ ಅದನ್ನು ಕೂಡ ಒಂದು ವಿಡಿಯೋ ಕ್ಲಿಪ್ ಶೇರ್ ಮಾಡ್ತೀನಿ. ಸೊ ನಾನು ಬೆಳಗ್ಗೆ ಏನು ಪಾಟಿಂಗ್ ಮಿಕ್ಸ್ ಎಲ್ಲ ರೆಡಿ ಮಾಡಿದ್ದೆ, ಅದನ್ನೆಲ್ಲ ಹಾಕಿ ಒಂದಷ್ಟು ಮೆಣಸಿನ್ಕಾಯಿ ಗಿಡ ಮತ್ತು ಟೊಮೊಟೊ ಗಿಡ ಹಾಕಿದ್ದೆ. ಅದು ಸ್ವಲ್ಪ ಚಿಗುರೆಲ್ಲ ಬಂದಿದೆ. ಅದನ್ನು ಬೇರೆ ಪಾಟ್ಸಲ್ಲಿ ಹಾಕಿದ್ದೀನಿ. ಒಂದೇ ಪಾಟಲ್ಲಿ ತುಂಬ ಇತ್ತು, ಒಂದೇ ಪಾಟಲ್ಲಿ ಜಾಸ್ತಿ ಇದ್ದರೆ ಅದು ಬೆಳೆಯೋದಿಲ್ಲ. ಹಾಗಾಗಿ ಇದನ್ನೆಲ್ಲ ರೀಪಾಟಿಂಗ್ ಮಾಡಿದ್ದೀನಿ. ಇಲ್ಲಿ ಹ್ಯಾಂಗಿಂಗ್ ಪ್ಲಾಂಟ್ಸ್ ಏನಿದೆ ಅದಕ್ಕೊಂದು ಸ್ವಲ್ಪ ಗಿಡ ಹಾಕಬೇಕು ಅಂತಿದ್ದೀನಿ. ಏನು ಗಿಡ ಇನ್ನೂ ತೊಗೊಂಬಂದಾಗ ಹಾಕ್ತೀನಿ. ಸೊ ಆಲ್ರೆಡಿ ಎಲ್ಲ ಪಾಟಿಂಗ್ ಮಿಕ್ಸ್ ಮಾಡಿ ರೆಡಿ ಇಟ್ಟಿದ್ದೀನಿ. ಸೊ ಗಿಡ ತಂದಂಗೆ ಅದರೊಳಗೆ ಹಾಕೋಣ ಅಂತ. ಆಲ್ರೆಡಿ ಪಾಟಿಂಗ್ ಮಿಕ್ಸ್ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀರು ಹಾಕಬೇಕಷ್ಟೇ. ಆ್ಯಂಡ್ ಇದನ್ನು ನೆರಳಲ್ಲಿ ಇಡಬೇಕು. ಇವತ್ತಿನ ವಿಡಿಯೋ